ಡ್ರೀಮ್ ಅನ್ನೋದು ಫಸ್ಟಿಂದಲೇ ಇತ್ತು. ಏನ್ ಡ್ರೀಮ್ ಇರ್ಬೇಕಂತ ಅನ್ಕೊಂಡಿದ್ದೆ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಕಾರ್ ತಗೋಬೇಕು, ಬ್ಯಾಂಕ್ ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡ್ರೀಮ್ ಅನ್ನೋದಿತ್ತು. ಬಟ್ ಆ ಡ್ರೀಮ್ನ ಹುಡುಕೋ ಟೈಮಲ್ಲಿ ಎಜುಕೇಶನ್ ಅನ್ನೋದು ಬಂದಾಗ SSLC PUC ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಆ ಥರದಕ್ಕೆ ಯಾರಾದ್ರೂ ಜಾಬ್ ಮಾಡ್ತೀನಿ ಅಂತ ಹೋದಾಗ 10,000 ರೂಪಾಯಿ ಸ್ಯಾಲರಿ ಕೊಡ್ತಾರೆ. ಬಟ್ ಆ ಸ್ಯಾಲರಿನ ತಗೊಂಡು ನಮ್ಮ ಜೀವನ ನಡೆಸೋಕ್ಕಾಗುತ್ತಾ, ನಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳಕ್ಕಾಗುತ್ತಾ ಅಂತ ನೋಡುವ ಟೈಮಲ್ಲಿ ನನಗೆ ಡ್ರೀಮ್ ಡೀಲ್ ಕಂಪ್ನಿ ಪರಿಚಯ ಮಾಡಿಕೊಟ್ಟಿದ್ದು ನವೀನ್ ಸರ್ ಅಂತ ಹೇಳೋದು ಇಷ್ಟಪಡ್ತೀನಿ. ಯಾಕಂದ್ರೆ ಎಷ್ಟೊಂದರಿಗೆ ಒಳ್ಳೆ ಇನ್ಕಮ್ ಮಾಡ್ಬೋದು ಅಂತ ಒಂದು ಡ್ರೀಮ್ ಡೀಲ್ನ ಪರಿಚಯ ಮಾಡಿಕೊಟ್ಟಿದ್ದವರು ಒಪ್ಕೊಂಡು ಇದೇ ಥರನೇ ನಾನು ಅಷ್ಟೇ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿದೆ. ನಿಜಾನ ಇದರಲ್ಲಿ ಮಾಡ್ಬೋದಾ, ಡ್ರೀಮ್ ಫುಲ್ಫಿಲ್ ಆಗುತ್ತಾ ಅನ್ನೋ ಟೈಮಲ್ಲಿ ಇದೇ ಒಂದು ಮೀಟಿಂಗ್ ಹಾಲಲ್ಲಿ ನಾನು ಹೋಗಿ ಅವ್ರು ಒಂದು ಮೂಲೆಯಲ್ಲಿ ಕೂತಿದ್ದೆ ಅಷ್ಟೇ. ಜಾಸ್ತಿ ಬೋರ್ಡ್ ಅನ್ನೋದಿತ್ತು, ಒಂದು ಮೂಲೆಯಲ್ಲಿ ಕೂತಿದ್ದೆ. ಎಲ್ಲರೂ ಹೇಳ್ತಿದ್ರು ಎಜುಕೇಶನ್ ಮಾಡಿರೋರು ಮಾಡಿರೋರು ಕೂಡ ಲಕ್ಷ ಇನ್ಕಮ್ನ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಟೆಸ್ಟ್ ಮಣಿನ ಕೇಳ್ತಿದ್ದೆ. ನಿಜಾನೇ ನಾನು ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಅವಾಗ ಡ್ರೀಮ್ ಸೆಟ್ನ ಮಾಡಿದೆ. ಆ ಡ್ರೀಮ್ ಸೆಟ್ನ ಅವಾಗ ಮೀಟಿಂಗ್ ಅಲ್ಲಿ ಮಾಡಿದ್ದು ಒಂದೇನೆ. ಬಟ್ ಸರ್ ಅವರು ನಮಗೆ ಏನು ಎಜುಕೇಶನ್ ಕೊಡ್ತಿದ್ರು, ಈ ಥರ ಎಲ್ಲ ನಾವು ಅವ್ರು ಏನು ಹೇಳ್ಕೊಟ್ಟಿದ್ರು ಅದ್ರ ಮಟ್ಟಿಗೆ ನಾವು ಬೆಳೀತಾ ಹೋಗಿದ್ದಕ್ಕೆ ಇವಾಗ ಒಂದು ದಿನ ಟೋಟಲ್ ಹಣ್ಣಿಗೆಲ್ಲ 6 lakhs ಇನ್ಕಮ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಅಷ್ಟೇ ಡ್ರೀಮ್ ಅನ್ನೋದಿರುತ್ತೆ, ಡ್ರೀಮ್ ಕಾರ್ ಅನ್ನೋದಿರುತ್ತೆ. ಫಸ್ಟ್ ಆಫ್ ಆಲ್ ಆ ಡ್ರೀಮ್ ಕಾರ್ ಅಂತ ಬಂದಾಗ ಒಂದು ಕಾರ್ ಅಚೀವ್ಮೆಂಟ್ ಕೂಡ ಮಾಡಿದ್ವಿ. ಇಲ್ಲ ಔಟ್ಸೈಡ್ ನಾನು ಕಾರ್ ಕೂಡ ತಗೊಬಂದು ಪರ್ಚೇಸಿಂಗ್ ಮಾಡಿದ್ವಿ ಡ್ರೀಮ್ ಮುಖಾಂತರ. ಬಟ್ ಈ ಅವಕಾಶ ನಮಗೆ ಇಲ್ಲ, ನಿಮಗೂ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಬಂದಿದ್ರೆ ಸುಮ್ಮನೆ ಕೇಳೋದಲ್ಲ. ನಿಮ್ಮನ್ನ ಯಾರೆಲ್ಲ ಕರ್ಕೊ ಬಂದಿದ್ದಾರೋ ಅವ್ರನ್ನ ಮಾತಾಡಿದ್ರೆ ಯಾವ ರೀತಿ ನಾನು ವರ್ಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮೂವ್ಮೆಂಟ್ ಆಗಿ ತಗೊಳ್ಳಿ. ನಿಮ್ಮ ಡ್ರೀಮ್ ಕೂಡ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನನಗೆ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮಿಸ್ಟರ್ ನವೀನ್ ಸರ್, ಉಜ್ಮೇಲ್ ಸರ್ಗೆ ಹಾಲ್ ಎಲ್ಲರಿಗೂ ಹೇಳ್ತಾ ಜಾಬ್ ಕೂಡ ತಗೊಂಡಿದ್ದೀನಿ ಮಾಡೋದಕ್ಕೆ. ಸೊ ಗೊತ್ತಲ್ಲ ನಿಮ್ಗೆ ಎಲ್ಲರಿಗೂ ಒಂದು ಜಾಬ್ ಮಾಡಬೇಕಂದ್ರೆ ಜಸ್ಟ್ 15,000-20,000 ಕೊಡ್ತಾರೆ. ಬಟ್ ಈಗ ಕೊಡ್ತಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಮಗೆ ಜಸ್ಟ್ ಒಂದು 10,000 ಕೊಡ್ತಿದ್ರು, 10,000 to 12,000 ಕೊಡ್ತಿದ್ರು. ಅದ್ರ ಟೈಮಲ್ಲಿ ಒಂದು ಆಪರ್ಚುನಿಟಿ ಬಂತು. ಸೊ ಆವಾಗ ನಮಗೆ ಜಾಬ್ ಅಂತಂದರೆ ಜಾಸ್ತಿ ಸ್ಟ್ರಗಲ್ ಇರುತ್ತೆ. ಸೊ ಈ ಕಂಪ್ನಿಗೆ ಒಂದು ಜಾಯಿನ್ ಆಗಬೇಕು ಅಂತಂದರೆ ನಮ್ಮ ಫ್ರೆಂಡ್ಸರು ವಿನಯ್ ಸರ್ ಅಂತ ಇದ್ದಾರೆ, ಅವರು ನನಗೆ ಬಂದು ಮೀಟ್ ಆಗಿ ಈ ಥರ ಇದೆ ಮಾಡ್ಕೊಡಿ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ನಾನು ನೆಗ್ಲೆಕ್ಟ್ ಮಾಡ್ತಿದ್ದೆ, ಬೇಡ ಸರ್
ಬಂದಮೇಲೆ ಇದರಲ್ಲಿ ಇನ್ಕಮ್ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಈ ಅವಕಾಶ ಇದೆ. ನಾನು ಇದರಲ್ಲಿ ಬಂದಮೇಲೆ 1.5 ಲಕ್ಷ ಇನ್ಕಮ್ ಮಾಡಿದ್ದೀನಿ. ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ನೀವು ಕೂಡ ಅದೇ ಥರ 5,000, 6,000 ಇಲ್ಲ ಇದು 50,000 60,000 ಇನ್ಕಮ್ನ ತಗೊಳ್ತಾ ಇದ್ದಾರೆ. ನಿಮಗೂ ಈ ಅವಕಾಶ ಇದೆ. ನೀವು ಉಪಯೋಗಿಸ್ಕೊಳ್ಳಿ ಅಂತ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಅದು ಜೀವನದಲ್ಲಿ ಇನ್ನೂ ದೊಡ್ಡ ದೊಡ್ಡ ಆಸೆಗಳಿರ್ತವೆ. ಹಾಗೆ ಬರ್ತಾ ಬರ್ತಾ ನಮಗೆ ಸೋಷಿಯಲ್ ಆಕ್ಟಿವಿಟೀಸ್ ಆಯಿತು. ಸೋಷಿಯಲ್ ಆಕ್ಟಿವಿಟೀಸ್ ಯಾವಾಗ ಆಯಿತು, ಆವಾಗ ಇನ್ಕಮ್ ಇದೆ, ಒಳ್ಳೆ ಲೈಫ್ ಇದೆ, ಆದರೆ ಜೀವನದಲ್ಲಿ ಒಂದು ಹೆಸರು ಮಾಡಬೇಕಂತ ಕಿಚ್ಚು ಬಿಟ್ಟು 2018ರಲ್ಲಿ ನಾನು ರೈಸಂಗೆ ಎಂಟ್ರಿ ಕೊಟ್ಟೆ. ರೈಸಂಗೆ ಎಂಟ್ರಿ ಕೊಟ್ಟಾಗ ಅದು ಜಿಲ್ಲಾ ಪಂಚಾಯತ್ ಸಮೂಹದ ಜಿಲ್ಲಾ ಪರಿಷತ್ ಅಷ್ಟು ಮೆಂಬರ್ ಕೂಡ ನಾನು ಒಟ್ಟು ಇದು ಮಾಡಿದೆ. ಒಬ್ಬ ಪ್ರಭಾವ ಜೊತೆ ನಾವು ಜಿಲ್ಲಾ ಪಂಚಾಯತ್ ರಿಸಲ್ಟ್ ಬಂತು. ತುಂಬ ಸಂತೋಷ ಆಯಿತು. ಆದರೆ ರೈಸಂಗೆ ಬಂದಾಗ ನನಗೆ ಅನಿಸಿದಿಷ್ಟು ಇನ್ಕಮ್ ಇದೆ, ಇನ್ಕಮ್ ಇಲ್ಲ ಅಂತಲ್ಲ, ಇನ್ಕಮ್ 2 ಲಕ್ಷ ಇದೆ. ಆದರೆ ಸೋಷಿಯಲ್ ಆಕ್ಟಿವಿಟೀಸ್ ಬಂದಾಗ ಭಾರತದಲ್ಲಿ ಏನಾಗ್ತಾ ಇದೆ, ಭಾರತದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಇವತ್ತು ಎಲ್ಲ ಗ್ರಾಮಗಳು ಗ್ರಾಮಗಳಾಗಿದೆ. ಇದೆಲ್ಲ ನಮ್ಮ ಸೋಷಿಯಲ್ ಆಕ್ಟಿವಿಟೀಸ್ಗೆ ಸೋಷಿಯಲ್ ವರ್ಕರ್ಗಳು ನಾವು ಸ್ವಾರ್ಥಿಗೆ ಅವರು ಮಾಡ್ತಾ ಇರ್ತಾರೆ. ಆದರೆ ನಮಗೂ ನಾವು ದೇಶದ ಬಗ್ಗೆ, ದೇಶದ ಪ್ರೀತಿ ಬಗ್ಗೆ, ದೇಶದ ಜನರ ಬಗ್ಗೆ ಎದ್ದಾಗ ನಮ್ಮೊಬ್ಬ ವ್ಯಕ್ತಿ ನಿನ್ನ ತಕ್ಕಂತೆ ಒಂದು ಕೆಲಸ ಇದೆ, ಬೆಂಗಳೂರಲ್ಲಿ ಹೊಸ ಬರೋದು ಒಂದು ಪರಿಚಯ ಮಾಡೋದು, ಅಲ್ಲಿ ಹೋದಾಗ ಮಾಡಿದ್ದು ನಾವು ಇಷ್ಟೇ ಬರ್ತಿತ್ತು. ಒಂದು ಕೆಲಸದಲ್ಲಿ 15,000, ಒಂದು IAS ಒಂದು 2 ಲಕ್ಷ, ಒಂದು ಪೊಲೀಸ್ ಆದ್ರೆ 35,000, ಒಂದು ಟೀಚರ್ ಆದ್ರೆ 15,000 ಬಂದಿತ್ತು. ಅದು ಕೆಲಸ ಮಾಡಿದ್ರೆ ದುಡ್ಡು, ಕೂಲಿ ಮಾಡಿದ್ರೆ ದುಡ್ಡು, ಸ್ವಂತ ಮಾಡಿದ್ರೆ ದುಡ್ಡು ಗೊತ್ತಿತ್ತು. ಆದರೆ ಅವನು ಫೀಲ್ ಮಾಡಿದಾಗ ನನಗೆ ಅನಿಸಿದ್ದು ಇಷ್ಟೇ, ಈ ಕಡೆ ಬಂದು ಕೂಡ ಭಾರತದಲ್ಲಿ ಕ್ಲೀನರಾಗಿರುವಂತ ಅರ್ಥ ಆಯಿತು. ಆ ಒಂದು 2019 ಚಿಂತಾಮಣಿ ಒಬ್ಬಟ್ಟು ಹೋರಾಟಗಾರ ಇವತ್ತು ಈ ಭಾರತದಲ್ಲಿ 5ರಿಂದ 6 ಸ್ಟೇಟ್ ಚೆಕ್ ಮಾಡಿದ್ವಿ. ಇದಕ್ಕೆ ಪವರ್ ಆಫ್ ದ ಡೈರೆಕ್ಟರಿಂಗ್ ಇಂಡಸ್ಟ್ರಿ, ಸ್ಪೆಷಲ್ ಪವರ್ ಆಫ್ ದ ಟ್ರಿಂಡಿಂಗ್ ಅಂತ ಹೇಳಿ ಎಷ್ಟೇ ಕಂಪ್ನಿಗಳು ಭಾರತದಲ್ಲಿ ಸುಮಾರು 40 ವರ್ಷದ ಕಂಪ್ನಿಗಳಿದೆ. ಆದರೆ ನಾವು ತುಂಬಾ ಕಷ್ಟಪಟ್ಟು 6 ತಿಂಗಳಿಂದ 1 ವರ್ಷದಲ್ಲಿ 10,000 ಕಷ್ಟ ಆಗ್ತಾ ಇತ್ತು. ಇವತ್ತು ನಮ್ಮ ಕೃಷಿ ವಿಚಾರ ಡ್ರೀಮ್ ಡೀಲ್ ಗ್ರೂಪ್ ಅಲ್ಲಿ, ನನ್ನ ಟೀಮಲ್ಲಿ, ಎಂಟೈರ್ ಟೀಮಲ್ಲಿ, ಎಕ್ಸ್ಪ್ರೆಸ್ ನನ್ನ ಟೀಮಲ್ಲಿ ಒಬ್ಬರಲ್ಲಿ ಇದಕ್ಕೆ ಮಿನಿಮಮ್ 5ರಿಂದ 6,000 ಮಾಡಲಿಕ್ಕೆ ಡ್ರೀಮ್ ಡೀಲ್ ಅವಕಾಶ ಕೊಟ್ಟಿದೆ. ಅದು ಜೋರಾದ ಚಪ್ಪಾಳೆ ಕೊಟ್ಟಿದೆ. ಎಷ್ಟು ವರ್ಷದ ಇನ್ಕಮು? 5,000, 6,000, 3 ದಿನದಿಂದ ಮೊಬೈಲ್ ಮಾಡಿದ್ದಾರೆ. ನರಸಿಂಹಪ್ಪ ಸರ್ ಅಂತ 16,000 ರೂಪಾಯಿ 3 ಡೇಸ್ ಇನ್ಕಮ್. ಜೋರಾದ ಚಪ್ಪಾಳೆ ಕೊಟ್ಟಿದೆ. 3 ಡೇಸ್ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದು 16,000 ಮಾಡಬೇಕಾದ್ರೆ 1 ವರ್ಷ ಕೆಲಸ ಮಾಡಬೇಕಾಗಿತ್ತು. ಬ್ರ್ಯಾಂಡ್ ಡೈರೆಕ್ಟರ್, ಸಿನಿಮಾ ಡೈರೆಕ್ಟರ್ 16,000 ಬರ್ತಾ ಇತ್ತು. 1 ಲಕ್ಷ ವರ್ಷದಲ್ಲಿ ಸುಮಾರು 5ರಿಂದ 6 ಲಕ್ಷ ಕಳ್ಕೊಳ್ಬೇಕಾಗಿತ್ತು. ಅದು ಇವತ್ತು ರಿಟೇಲ್ ಸಂಸ್ಥೆಯಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ, ಬಂಡವಾಳ ಇಲ್ಲ, ಕಂಪ್ನಿ ಸೂಪರ್ ಆಗಿದೆ. ಆ ಒಂದು ಅವಕಾಶ ಕೊಟ್ಟಂತ ಮೊಹಮ್ಮದ್ ಶೇರ್ ಸರ್ಗೆ ಜೋರಾದ ಚಪ್ಪಾಳೆ ಕೊಟ್ಟಿದೆ. ಇವತ್ತು ಭಾರತ ಶ್ರೀಮಂತ ರಾಷ್ಟ್ರ ಆಗಬೇಕಾದ್ರೆ, ಭಾರತ ಸಾರ್ವಭೌಮ ಗ್ರಾಮಗಳಾಗಬೇಕಾದ್ರೆ, ಭಾರತ ಇವತ್ತು ಈ ದೇಶದಲ್ಲಿ ನಂಬರ್ 1 ಆಗಬೇಕಾದ್ರೆ ಕೇವಲ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಡ್ರೀಮ್ ಡೀಲ್ ಸಂಸ್ಥೆ ಅಂತ ಹೇಳಿ ಜೋರಾದ ಚಪ್ಪಾಳೆ ಕೊಟ್ಟಿದೆ. ಆದ್ರೆ ನಾವು ಎಷ್ಟು ತಾಳ್ಮೆಯಿಂದ ಕೆಲಸ ಮಾಡಿದ್ದೀವಿ ಅಂದ್ರೆ, ಎಷ್ಟು ಡ್ರೀಮ್ ಇಟ್ಕೊಂಡು ಕೆಲಸ ಮಾಡಿದ್ದೀವಿ ಅಂದ್ರೆ, ಇವತ್ತು ನೀವು ಒಂದಿನ ಕೂಡ ಇರಲ್ಲ ಕಂಪ್ನಿಗಳಲ್ಲಿ. ಆದ್ರೆ ಇವತ್ತು ಅಲ್ಲಿ ತಗೊಂಡ ಎಜುಕೇಶನ್ ಇವತ್ತು ಯಾರೇ ಒಂದು ಕೂಡ ನಾವು ABC ಬಂದ್ರು ಕೂಡ ಫೀಲ್ಡ್ ಕರ್ಕೊಂಡೋಗಿ ತಿಂಗಳಿಗೆ 1 ಹೊಸಬರಿಗೆ 1 ಲಕ್ಷ
ಇದಕ್ಕೆ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಆದಂತಹ ಇದೊಂದು ಪ್ಲಾನ್ ಮಾಡಂತಹ ಏಕೈಕ ಇಂಡಿಯನ್ ಮೊಹಮ್ಮದ್ ಸುಹೇಲ್ ಸರ್, ಡ್ರೀಮ್ ಟೀಮ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್. ಇವತ್ತು ಭಾರತದಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ, ಯಾಕೆ? ದುಡ್ಡಿಗೋಸ್ಕರ. ಭಾರತದಲ್ಲಿ ಮೋಸ ಜಾಸ್ತಿ ಆಗ್ತದೆ, ಯಾಕೆ? ದುಡ್ಡಿಗೋಸ್ಕರ. ಭಾರತದಲ್ಲಿ ಕಂಡು ಹೋಗ್ತಾರೆ ಕ್ರೈಮ್ ಕಂಡು ಹೋಗಿರೋರು, ಯಾಕೆ? ದುಡ್ಡಿಗೋಸ್ಕರ. ಒಬ್ಬ IAS ಅಧಿಕಾರಿ ಯಾವ IAS ಅಧಿಕಾರಿ ಸುಳ್ಳು ಹೇಳ್ತಾ ಇದ್ದಾರೆ, ಬಟ್ ಆರ್ಟ್ ಸುಳ್ಳು ಹೇಳ್ತಾ ಇದ್ದಾರೆ, ಒಬ್ಬ ಮಾಹಿತಿ ಸುಳ್ಳು ಹೇಳ್ತಾನೆ. ಇವತ್ತು ಸರ್ಕಾರಿ ಕೆಲಸ ದೇವರ ಕೆಲಸ ತಗೋಗಿದ್ರೆ ಇವತ್ತು ಸರ್ಕಾರ ಕೆಲಸ ಕಳ್ಳರ ಕೆಲಸ ಹುಷಾರಾಗಿ ಅಂತ ನೋಡಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ 1999 ನಾನು ಕನಸುಕಟ್ಟಿದ್ದಿಷ್ಟೇ, ಭಾರತದಲ್ಲಿ ಕ್ರೈಮ್ ಹೋರಾಡಬೇಕು, ಭಾರತದಲ್ಲಿ ಬಡತನ ಹೋರಾಡಬೇಕು, ಭಾರತ ವಿರುದ್ಧ ಹೋರಾಡಬೇಕು, ಭಾರತ ಮತ್ತೆ ರಾಮರಾಜ್ಯ ಮಾಡಬೇಕಂತ ಸೃಷ್ಟಿ ಮಾಡಿದ್ದೀವಿ ನಿಜ. ಆದ ಅಪ್ಪಣೆಸ್ ಆಗಿದ್ದು ನಿಜ, ಅದೇ ಕಾಲಕ್ಕೆ 5 ಕಾರ್ ಕೊಡಿಸಿದ್ದು ನಿಜ. ಆದ್ರೆ ಇವತ್ತು ಡಿಂಡಿಲ್ 2 ಕಾರ್ ತಗೊಂಡದ್ದು ನಿಜ. ಲೆಕ್ಕ ಹಾಕೊಳ್ಳಿ 2027 ಇವತ್ತು ಡೇಟ್ ಲೆಕ್ಕ ಹಾಕೊಳ್ಳಿ. ನನ್ನ ಟೀಮಲ್ಲಿ 3 ಸ್ಪಾಟ್ ಅಲ್ಲಿ 100 ಕಾರು ಲೈವ್ ಅಲ್ಲಿ ವಿಡಿಯೋ ತಗೊಳ್ಳಿ. ನನ್ನ ಟೀಮಲ್ಲಿ 100 ಬೋರ್ಡ್ ಅಲ್ಲಿ ನನ್ನ ಟೀಮಲ್ಲಿ 4 ಜನ ಅಡ್ವೈಸರ್ ಬೋರ್ಡ್ ತಗೊಂಡು ಹೋಗಿದ್ದೀನಿ. ಅದು ನನ್ನ ಕನಸು. ಪ್ರತಿಯೊಬ್ಬರು ಕೂಡ ಡ್ರೀಮ್ ಡೀಲ್ ಅಲ್ಲಿ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ತಿಂಗಳಿಗೆ ಮಿನಿಮಮ್ 1 ವರ್ಷ ನಮ್ಮ ಜೊತೆ ಇದ್ರೆ 1 ಕೋಟಿ ಕೊಡ್ತೀವಿ. ದಿಸ್ ಈಸ್ ದ ಪವರ್ ಆಫ್ ಡ್ರೀಮ್ ಡೀಲ್ ಗ್ರೂಪ್ಸ್. ಅದೇ ನಮ್ಮ ಜೊತೆ ಡೈಲಿ ಎನ್ವೈರನ್ಮೆಂಟ್ ಆಫ್ ನಾಲೆಡ್ಜ್, ಡೈಲಿ ಕಮಿಟ್ಮೆಂಟ್, ಎಜುಕೇಶನ್ ಇರಬೇಕು. ಆದ್ರೆ ನಮ್ಮಲ್ಲಿ ನಮ್ಮ ಟೀಮ್ ರೆಡಿ ಆಗಿದೆ. ಭಾರತದಲ್ಲಿ ಚಿಂತಾಮಣಿ ಟೀಮ್ ಅಂದ್ರೆ ನಂಬರ್ 1 ಟೀಮ್ ಆಗಬೇಕು. ಆದ್ರೆ ಎಜುಕೇಶನ್ ನಾವು ತಗೊಂಡಿದ್ವಿ. ಅದನ್ನ ನಾನು ಹೇಳ್ತಾ ಇದ್ದೀನಿ, 3 ವರ್ಷ ನಮ್ಮ ಜೊತೆ ಇದ್ರೆ ನಿಮ್ಮ ಜೀವನದಲ್ಲಿ 5 ರಿಂದ 10 ಕೋಟಿ ಕೊಡ್ತೀವಿ. ದಿಸ್ ಇಸ್ ದ ಪವರ್ ಆಫ್ ಡ್ರೀಮ್ ಡೀಲ್ ಗ್ರೂಪ್ಸ್. ಒಂದು 2 ಕೋಟಿ ಬಂದ್ರೆ ನಿಮ್ಮೊಂದು ಲಕ್ಸುರಿ ಕಾರು, ಒಂದು ಪಿಕ್ಚರ್ ಇಮೇಜ್ ಮಾಡ್ಕೊಳ್ಳಿ. ಇವತ್ತಿನ ಕನಸು ಕಟ್ಟಿ ಇದು ರೀಲ್ ಬಿಡ್ತಾ ಇಲ್ಲ, ರಿಯಲ್ ಹೇಳ್ತಾ ಇದೀವಿ. ಆಲ್ರೆಡಿ ರುಚಿ ತೋರಿಸ್ತಾ ಇವತ್ತು ಶಾಂಪಲ್ ಆಗಿ ಇಡಸ್ ಪ್ರತಿಯೊಬ್ಬರು ಕೈ ಜೋಡಿಸಿ ಗೆಲ್ಲಿಸ್ತೀವಿ. ನಮ್ಮ ಜೊತೆ ಗೆಲ್ಲಿಸ್ತೀವಿ, ಗೆಲ್ಲಬೇಕು. ನಾವು ನಮ್ಮ ಜೊತೆ ಇರಬೇಕು, ಗೆಲ್ತೀವಿ, ಗೆಲ್ಲಿಸ್ತೀವಿ, ನಮ್ಮ ಜೊತೆ ಇರಬೇಕು. ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಬಳಸ್ಕೊಳ್ಳಿ. ಯಾಕಂದ್ರೆ ಇವತ್ತು ನಿಮ್ಮ ಎಲ್ಲ ಕೆಲಸ ನಡೆಸುವಂತ ಜಾಗ ಒಂದೇ ಡ್ರೀಮ್ ಅಂತೇಳಿ ಈ ಒಂದು ಅವಕಾಶ ಕೊಟ್ಟಂತ ಹಿಂದೆ ಕನ್ನಡದಲ್ಲಿ ನಾವು ಏನು ಕಷ್ಟದಿಂದ ಬಂದಿದ್ರು, ಆದ್ರೆ ಮತ್ತೆ ನಮಗೆ ನಮ್ಮ ಕನಸುಗಳನ್ನು ಮರುಪಡಿಸ್ತಾ ನಿಮ್ಮ ಪರ್ಫೆಕ್ಟ್ ಜಾಗ ಇದೆ, ನಿಮ್ಮ ಕನಸು ಹಿಂಗಿದೆ. ಇವತ್ತು ಕರ್ನಾಟಕದಲ್ಲಿ ಸ್ಟೇಡಿಯಂ ತುಂಬಿಸ್ತೀವಿ ಸರ್, ನಿಮ್ಮ ಪವರ್ ಸರ್ ಅಂತ ಹೇಳಿದಂತಹ 20 ವ್ಯಕ್ತಿಗಳು 8 ತಿಂಗಳು ನನಗೆ ಬಿಡ್ದಿರ, 8 ತಿಂಗಳು ಫಾಲೋ ಮಾಡಿ ಆದರೂ ತಂದ್ರಲ್ಲ, ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಮಿಸ್ಟರ್ ಮೊಹಮ್ಮದ್ ಸರ್ ಅಂಡ್ ನವೀನ್ ಸರ್ಗೆ ಜೋರಾದ ಚಪ್ಪಾಳೆ ಕೊಡಬೇಕು. ಒಂದು ಕಾಲದಲ್ಲಿ ನಾವು ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ದೇವರಿದ್ದಾನೆ, ಮತ್ತೊಂದು ಕಾಲದಲ್ಲಿ ಅವರೇ ನಮ್ಮ ದೇವರು ಕೂಡ ಬರ್ತಾರೆ. ಅವರಿಬ್ಬರು ಎಕ್ಸಾಂಪಲ್ ಅಂತ ಹೇಳ್ಬೋದು. 8 ತಿಂಗಳು ನಾನು ಬೇಡ ನೆಟ್ವರ್ಕ್ ಅಲ್ಲಿ ಆಗಿದೆ, ನಾನು ಹೇಳಿ ಸುಳ್ಳು ಮಾಡೋದಲ್ಲ, ನನ್ನ ಹೇಳು ಸುಳ್ಳು ಬರಲ್ಲ, ಆದ್ರೆ ಪ್ರಾಮಾಣಿಕ ನಾನು ಬರಲ್ಲ, ನಾನು ಬೇರೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಅವ್ರು ಬಿಡದೆ 8 ತಿಂಗಳ ಕಾಲ ಪ್ರಯತ್ನಪಟ್ಟು ತಂದು ಅದು ಒಂದು ರಿಯಾಲಿಟಿ ಇದೆ. ನಾವು ಅಲ್ಲಿ ಕಂಡಂತ ಕನಸು ಇಲ್ಲಿ ತುಂಬಾ ಈಜಿ ಇದೆ. ಪ್ರತಿಯೊಬ್ಬರು ಕೂಡ ಬಳಸ್ಕೊಳ್ಳಿ. ನಮ್ಮ ದೇಶ ಚೆನ್ನಾಗಾಗುತ್ತೆ, ನೀವು ಚೆನ್ನಾಗಾಗ್ತೀರಿ, ನಿಮ್ಮ ಮಕ್ಕಳು ಚೆನ್ನಾಗಾಗ್ತೀರಿ, ಬದುಕೋದು 3 ದಿನ ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋಣ. ಥ್ಯಾಂಕ್ ಯು ಸೊ ಮಚ್.